ಓಲ್ಡ್ ಪೆನ್ಷನ್ ಸ್ಕೀಮ್ ನಲ್ಲಿ ಕೆಲವು ಒಳ್ಳೆ ಅಂಶನ ತಗೊಂಡು ನ್ಯೂ ಪೆನ್ಷನ್ ಸ್ಕೀಮ್ ಅಲ್ಲಿ ಕೆಲವು ಒಳ್ಳೆ ಅಂಶನ ತಗೊಂಡು ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಅಂತ ಮಾಡಿದ್ದಾರೆ. ಇದರ ಚೇರ್ಮನ್ಶಿಪ್ ಕ್ಯಾಬಿನೆಟ್ ಸೆಕ್ರೆಟರಿ ಟಿ.ವಿ. ಸೋಮನಾಥ್ಗೆ ವಹಿಸಿದ್ರು 2023ರಲ್ಲಿ. ಒಟ್ಟು 100 ಮೀಟಿಂಗ್ ನ ಆರ್ಗನೈಸ್ ಮಾಡಿ ಒಂದು ರಿಪೋರ್ಟ್ ನ ತಯಾರಿಸಿದ್ರು. ಏಪ್ರಿಲ್ 2025 ಮೇಲೆ ಯಾರೆಲ್ಲ ಸೆಂಟ್ರಲ್ ಗವರ್ಮೆಂಟ್ ಕೆಲಸಕ್ಕೆ ಅಪಾಯಿಂಟ್ ಆಗ್ತಾರೋ ಅವರೆಲ್ಲರಿಗೂ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಅನ್ವಯ ಆಗುತ್ತೆ. ಇದರ ಪ್ರಕಾರ ಮಿನಿಮಮ್ 25 ವರ್ಷ ಸರ್ವಿಸ್ ಆಗಿರೋರಿಗೆ ಕೊನೆ 12 ತಿಂಗಳ ಆವರೇಜ್ ಸ್ಯಾಲರಿಯ 50% ಅಂದ್ರೆ 1 ಲಕ್ಷ ಸಂಬಳ ಇದ್ರೆ 50,000 ಸಿಗುತ್ತೆ. ಒಂದು ವೇಳೆ ಆ ವ್ಯಕ್ತಿ ತೀರ್ಕೊಂಡ್ರೆ ಅವರ ನಾಮಿನಿಗೆ ಆವರೇಜ್ ಆಗಿ ಸಿಕ್ತಿದ್ದ ಪೆನ್ಷನ್ ನಲ್ಲಿ 60% ನಷ್ಟು ಸಿಗುತ್ತೆ, 30,000. ಇದಕ್ಕೂ ಗವರ್ಮೆಂಟ್ ಕಾಂಟ್ರಿಬ್ಯೂಷನ್ 14% ಇಂದ 15.5% ಜಾಸ್ತಿ ಆಗುತ್ತೆ. ಎಂಪ್ಲಾಯ್ ಕಾಂಟ್ರಿಬ್ಯೂಷನ್ 10% ಇರುತ್ತೆ. ಒಂದು ವೇಳೆ ಕಮ್ಮಿ ವರ್ಷ ಸರ್ವಿಸ್ ಇದ್ರೆ ಕಮ್ಮಿ ಪೆನ್ಷನ್ ಬರುತ್ತೆ. ಇದರ ಜೊತೆ ಇನ್ಫ್ಲೇಷನ್ ಇಂಡೆಕ್ಸೇಷನ್ ಬೆನಿಫಿಟ್ಸ್ ಕೂಡ ಇದೆ. ಅಂದ್ರೆ ಡಿಯರ್ನೆಸ್ ಅಲವೆನ್ಸ್. ಪ್ರತಿ ವರ್ಷ ಹಣದುಬ್ಬರದ ಆಧಾರದ ಮೇಲೆ ಡಿಎ ಜಾಸ್ತಿ ಮಾಡ್ತಾರೆ.